ಓಕೆ, ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಪ್ಷನ್ ಅಂಟರ್. ಸೊ ಲಾಸ್ಟ್ 2 ವೀಕ್ಸಿಂದ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಮನೆ ಕೆಲಸದ ಮೇಲೆ ಬ್ಯುಸಿ ಇದ್ವಿ. ಸೊ ಹಾಗಾಗಿ ಮಾಡಲಿಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಕಂಟಿನ್ಯೂ ಆಗಿ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರದು ಟ್ರೇಡಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ಆಬ್ವಿಯಸ್ಲಿ ಒಳ್ಳೆ ರಿಟರ್ನ್ ಮಾರ್ಕೆಟ್. ಸೊ ಇವತ್ತಿನ ನನ್ನ ಟಾಪಿಕ್ ಬಂದು ಮೇನ್ಲಿ ಜಾಬ್ ವರ್ಸಸ್ ಟ್ರೇಡಿಂಗ್. ಸೊ ನಮಗೆ ಜಾಬಲ್ಲಿ ಇನ್ಕಮ್ ಚೆನ್ನಾಗಿರುತ್ತೋ ಅಥವಾ ಟ್ರೇಡಿಂಗಲ್ಲಿ ಇನ್ಕಮ್ ಚೆನ್ನಾಗಿರುತ್ತೋ, ಯಾವುದು ನಮಗೆ ಬೆಸ್ಟ್ ಅಂತ ಅನಿಸುತ್ತೆ ಅನ್ನೋದು ಒಂದು ಕ್ಲಾರಿಫಿಕೇಷನ್ ಬೇಕಲ್ವ ನಮಗೆ. ಸೊ ಅದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಾ ಇರೋದು. ಸೊ ನೋಡೋಣ, ಜಾಬ್ ವರ್ಸಸ್ ಟ್ರೇಡಿಂಗ್ ಯಾವ ಥರ ನಮಗೆ ವರ್ಕ್ ಆಗುತ್ತೆ. ಸೊ ನಾವು ಟ್ರೇಡಿಂಗ್ನ ನಂಬ್ಕೊಂಡು ಜಾಬ್ನ ಬಿಡ್ಬೋದಾ, ಅಥವಾ ಟ್ರೇಡಿಂಗೇ ಬೇಡ, ಜಾಬೇ ಸೇಫ್ ಆಗಿದೆ ಅಂತ ಅಲ್ಲೇ ನಾವು ಇರ್ಬೋದಾ ಅನ್ನೋದು. ಸೊ ಹೋಗ್ತಾ ಹೋಗ್ತಾ ಹೇಳ್ತಾ ಅದಕ್ಕಿಂತ ಮುಂಚೆ ಬ್ರೀಫಾಗಿ ಸೊ ಒಂದು ನಿಫ್ಟಿ ಅನಾಲಿಸಿಸ್ನ ನೋಡ್ಬೋಣ. ಸೊ ನೋಡಿ, ಲಾಸ್ಟ್ 4 ಡೇಸಿಂದ ಮಾರ್ಕೆಟ್ ಒಳ್ಳೆ ಕನ್ಸಾಲಿಡೇಷನ್ ಮಾಡ್ತಾ ಇದೆ. ಸೊ ನೋಡಿ, ಫ್ರೈಡೇ, ಮಂಡೇ, ಟ್ಯೂಸ್ಡೇ ಇಲ್ಲೇ ಇದೆ, ಇವತ್ತು ವೆಡ್ನೆಸ್ಡೇ, ಇವತ್ತೇನೂ ಇಲ್ಲೇ ಇದೆ. ಮಾರ್ಕೆಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಮೆಂಟಮ್ ತೊಗೊಳ್ತಾ ಇದೆ. ವಿತ್ ಪಾಸಿಟಿವ್ ಬಯರ್ಸ್ ಬರ್ತಾ ಇದ್ದಾರೆ. ಸೊ ಇವತ್ತು ಮಾರ್ಕೆಟ್ ತುಂಬ ಚೆನ್ನಾಗಿ ಮೂಮೆಂಟಮ್ನ ಕೊಡ್ತು ಪಾಸಿಟಿವ್ಲಿ. ಸೊ ನಾನು ಇವತ್ತು ಅರೌಂಡ್ ಒಂದು 3 ಟ್ರೇಡ್ಸ್ ತೊಗೊಂಡಿದ್ದೆ ಬುಲ್ಲಿಶ್ ಕಡೆ. ಸೊ 3 ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅರೌಂಡ್ ನೋಡಿ, ಮಾರ್ಕೆಟ್ ಒಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಸೊ ಒಂದು ಲೆವೆಲಲ್ಲಿ ಅಂದರೆ ಈ ಲೆವೆಲ್ 260 250 ಲೆವೆಲ್ ಹೋಗಿ ಮತ್ತೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬೇರೆ ಸೈಡ್ ಎಂಟ್ರಿನ ತುಂಬ ತೊಗೊಂಡಿರ್ತಾರಲ್ವ. ಸೊ ಅದೊಂದು ಬಂದಿದೆ. ಸೊ ಅದಾದಮೇಲೆ ಮಾರ್ಕೆಟ್ ಕಂಟಿನ್ಯೂಯಸ್ಲಿ ಮೂಮೆಂಟಮ್ನ ತೊಗೊಂಡು ಹೋಗಿ ಅದಾದಮೇಲೆ ಆಫ್ಟರ್ನೂನ್ ಅರೌಂಡ್ 1:30-2 ಗಂಟೆ ಟೈಮಲ್ಲಿ ಒಂದು ಇಲ್ಲಿಗೆ ಆಲ್ಮೋಸ್ಟ್ ನನ್ನ ಬುಲ್ಲಿಶ್ ಪೊಸಿಷನ್ಸ್ನೆಲ್ಲ ಕ್ಲೋಸ್ ಮಾಡಿದ್ದೆ. ಅರೌಂಡ್ ನನ್ನ ಮೈಂಡಲ್ಲೂ ಇತ್ತು, ಓಕೆ ಮಾರ್ಕೆಟ್ ಇಲ್ಲಿದ್ದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಥವಾ FIS ಸೆಲ್ಲಿಂಗ್ ಆದರೂ ಹೊಡಿಬೋದು ಅಂತ. ಬಟ್ ಅಂದ್ಕೊಂಡಂಗೆ ಹೋಯಿತು. ಬಟ್ ಇದನ್ನು ನೋಡೋಣ ಅಂತ ಪೇಪರ್ ಟ್ರೇಡ್ ಮಾಡಿದ್ದೆ. ಯಾಕೆಂದರೆ ಇವತ್ತು ಈವ್ನಿಂಗು ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಇತ್ತು. ಸೊ ನನ್ನ ಪೊಸಿಷನ್ನ ಕ್ಯಾರಿ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ಪೊಸಿಷನ್ನು ನಾನು ಕ್ಯಾರಿ ಮಾಡಿರಲಿಲ್ಲ. ಬಟ್ ಸ್ಟಿಲ್ ನಾನು ಅಂದ್ಕೊಂಡಾಗೆ ಮಾರ್ಕೆಟ್ ಮೂಮೆಂಟಮ್ನ ಕೊಡ್ತು. ಇಲ್ಲಿ ಎಂಟ್ರಿ ತೊಗೊಂಡಿದ್ರು, ಒಳ್ಳೆ ಪ್ರಾಫಿಟ್ ನೋಡ್ತಾ ಇದೆ. ಬಟ್ ಬ್ಯಾಡ್ ಲಕ್, ಪೇಪರ್ ಟ್ರೇಡ್ ಮಾಡಿದ್ದೆ ಅಷ್ಟೇ. ಓಕೆ, ಇದೇ ಮಾರ್ಕೆಟ್ ಇರುತ್ತೆ ಅಲ್ವಾ, ಇಲ್ಲಿ ಹೋಗುತ್ತೆ. ಸೊ ತೊಗೋಣ ಮುಂದೆ. ದೆನ್ FIS DIS ಸೆಲ್ಲಿಂಗು ಇದನ್ನು ನೋಡ್ತಾ ಹೋಗ್ತೀವಂತ ಅಂದರೆ ಇಲ್ಲಿ ನೀವು ನೋಡ್ಬೋದು. ಇವತ್ತು FIS ಬಂದು 1,500 ಕೋಟಿನ ಸೆಲ್ ಮಾಡಿದ್ದಾರೆ. ಸೊ DIS ಬಂದು 3,500 ಕೋಟಿನ ಬೈ ಮಾಡಿದೆ. ಸೊ ಡಬಲ್ಕಿನ ಜಾಸ್ತಿ ಬೈ ಮಾಡಿದ್ದಾರೆ ನಮ್ಮ DIS. ಅದಕ್ಕೋಸ್ಕರ ಮಾರ್ಕೆಟ್ ಇವತ್ತು 0.7% ಮೂಮೆಂಟಮ್ನ ತಗೊಂಡು ತುಂಬ ಚೆನ್ನಾಗಿ ಮೂಮೆಂಟಮ್ನ ಕೊಟ್ಟಿದೆ. ಬುಲಿಶ್ ಮೂಮೆಂಟ್ 178 ಪಾಯಿಂಟ್ಸ್ ಮೂಮೆಂಟಮ್ನ ಕೊಟ್ಟಿದೆ ನಮಗೆ. ಓಕೆ. ಸೊ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಸೊ ಮಾರ್ಕೆಟ್ ಪ್ರಿಡಿಕ್ಷನ್ನ ಮಾಡೋದನ್ನ ಡೇ ಬೈ ಡೇ ಪ್ರಿಡಿಕ್ಷನ್, ಪೋಸ್ಟ್ ಮಾರ್ಕೆಟ್ ಆಗಲಿ ಅಥವಾ ಪ್ರೀ ಮಾರ್ಕೆಟ್ ಆಗಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ನಿಫ್ಟಿ ಅರೌಂಡ್ ಅಲ್ಲೇ ಫ್ಲ್ಯಾಟಲ್ಲೇ ಇದೆ, ಯಾವುದೇ ಮೂಮೆಂಟಮ್ ಇಲ್ಲ. ಸೊ ಅರೌಂಡ್ 16 ಪಾಸಿಟಿವ್ನಲ್ಲೇ ಇದೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಇವತ್ತು ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಬೇರೆ ಸೊ ಚೆನ್ನಾಗಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿಲ್ಲ, ಡ್ರಾಪ್ ಆಗಿದೆ, ನೆಟ್ ಪ್ರಾಫಿಟ್ ಡ್ರಾಪ್ ಆಗಿದೆ. ಸೊ ಅಷ್ಟು Q2 ರಿಸಲ್ಟ್ ಅಷ್ಟು ಚೆನ್ನಾಗಿಲ್ಲ. ಬಟ್ ಮಾರ್ಕೆಟ್ ನಾಳೆ ಹೇಗೆ ಮೂಮೆಂಟಮ್ನ ತಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾವು ಇದನ್ನು ನೋಡೋದಾದರೆ ಅರೌಂಡ್ ಇವತ್ತು ಆಕ್ಸಿಸ್ ಬ್ಯಾಂಕ್ ನಾನು ಅಂದ್ಕೊಳ್ತಿದ್ದೆ, ನಾಳೆ ಆಕ್ಸಿಸ್ ಬ್ಯಾಂಕ್ ನೀವು ಥಿಂಕ್ ಮಾಡಿ, ನಾಳೆ ಒಂದು ರಿಸಲ್ಟ್ ಇದೆ ಅಂದರೆ ಯಾವುದೋ ಒಂದು ಕಂಪನಿಯ ರಿಸಲ್ಟ್ ಇದೆ ಅಂದರೆ ಸೊ ಅದರ ಹಣೆ ಬರ ನಾವು ಇವತ್ತೇ ನೋಡ್ಬಿಡ್ಬೋದು. ನಾನು ಅಂದ್ಕೊಂಡಿದ್ದೆ ಆಕ್ಸಿಸ್ ಬ್ಯಾಂಕ್ ಪಕ್ಕ ಅಷ್ಟು ಪ್ರಾಫಿಟ್ ಚೆನ್ನಾಗಿರಲ್ಲ ಅದು ಅಂತ. ಯಾಕೆ ಅಂದರೆ ಇವಾಗ ನಾನೊಂದು ಆಕ್ಸಿಸ್ ಬ್ಯಾಂಕಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಥವಾ ಆಕ್ಸಿಸ್ ಬ್ಯಾಂಕಲ್ಲಿ ನನ್ನ ಶೇರ್ಸ್ ಇದೆ, ಒಳಗಡೆ ನಾನು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೀನಿ ಅಂತಂದರೆ ನಮ್ಗೆ ಗೊತ್ತಿರುತ್ತವ ಇವಾಗ ಈ Q2 ರಿಸಲ್ಟಿನ ಮಾರ್ಕೆಟ್ ಮೂಮೆಂಟಮ್ ಮೇಲ್ಗಡೆ ಅಂದರೆ ಪಾಸಿಟಿವ್ನಲ್ಲಿ ಬಂದಿದ್ದೇನೋ ಅಥವಾ ನೆಗೆಟಿವ್ನಲ್ಲಿ ಇದೆಯೋ ಅನ್ನೋದು ಆಬ್ವಿಯಸ್ಲಿ ನಮಗೆ ಗೊತ್ತಾಗಿರುತ್ತೆ. ಅಂದರೆ ನೆಟ್ ಪ್ರಾಫಿಟ್ ರೈಸ್ ಆಗಿದೆ ಅನ್ನೋದು, ನೆಟ್ ಪ್ರಾಫಿಟ್ ಫಾಲ್ ಆಗಿದೆ ಅನ್ನೋದು ನನಗೆ ಗೊತ್ತಿರುತ್ತೆ. ಆಲ್ರೆಡಿ ಮುಂಚೆನೇ ಗೊತ್ತಿರುತ್ತೆ. ಇವತ್ತು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನನಗೆ ಗೊತ್ತಿರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ ಗೊತ್ತಿರುತ್ತೆ. ಆಕ್ಸಿಸ್ ಬ್ಯಾಂಕ್ ಹಣೆ ಬರ ಇವತ್ತು ಅರೌಂಡ್ 1% ಅನ್ನು ಫಾಲ್ ಆಗಿತ್ತು, ರಿಕವರಿಂಗ್ ಬಟ್ 0.6. ಸೊ ನಾಳೆ ಇದ್ರದ್ದು ಈ ಥರ ಇದೆ ಅಂತ ಅಂದಾಗ ಅದೇಗೆ ಅಂದರೆ ಮಾರ್ಕೆಟಲ್ಲಿ ಪಾಸಿಟಿವ್ ನ್ಯೂಸ್ ಬರುತ್ತೆ ಅಂತ ಇನ್ಸೈಡ್ ಇನ್ಫಾರ್ಮೇಷನ್ ಇರೋರು ಸೊ ತೊಗೊಂಡು ಇಟ್ಕೊಳ್ತಿದ್ರು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಲೇಬೇಕಾಗಿತ್ತು. ಬಟ್ ಇದು
ಜನರಲ್ ನನಗೆ ಗೊತ್ತಿಲ್ಲ ಬೇರೆಯವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ. ಬಟ್ ನಾನು ಹೇಗೆ ತಿಳ್ಕೊಳ್ತೀನಿ ಅಂದರೆ ಆಕ್ಸಿಸ್ ಬ್ಯಾಂಕ್ ನಾಳೆ ರಿಸಲ್ಟ್ ಇದೆ, ಇವತ್ತು ಈವ್ನಿಂಗ್ ರಿಸಲ್ಟ್ ಇದೆ, ಇವತ್ತು ಡೌನಲ್ಲಿದೆ. ಸೊ ಇನ್ಸೈಡರಿಗಂತೂ ಗೊತ್ತಿರುತ್ತೆ ಪ್ರಾಫಿಟ್ ಅಂದರೆ ಆಕ್ಸಿಸ್ ಬ್ಯಾಂಕ್ ಪ್ರಾಫಿಟ್ ಮಾಡಿದೆ, ಪ್ರಾಫಿಟ್ ಡೌನ್ ಆಗಿದೆಯೋ ಅಥವಾ ಅಪ್ ಆಗಿದೆಯೋ ಅಂತ ಗೊತ್ತಿರುತ್ತಲ್ಲ. ಸೊ ಅವರಾದರೂ ತೊಗೊಂಡು ಇಟ್ಕೊಳ್ತಾರೆ. ಇವಾಗ ನಾಳೆ ಆಕ್ಸಿಸ್ ಬ್ಯಾಂಕಿನ ರಿಸಲ್ಟ್ ನನಗೆ ಗೊತ್ತಿದೆ ಅಂದರೆ ಇವತ್ತು ತೊಗೊಂಡು ನಾನು ತೊಗೊಂಡು ಇಟ್ಕೊಳ್ಳಿ. ಅದರ ಒಂದು ರಿಸಲ್ಟ್ ಅಂದರೆ ಡೌನ್ ಬರ್ಬೋದು ಅಂತ ನನಗೂ ಒಂದು ಅನಿಸಿತ್ತು ಆಕ್ಸಿಸ್ ಬ್ಯಾಂಕ್, ಯಾಕಂದರೆ ಇವತ್ತು ಡೌನಲ್ಲೇ ಇತ್ತು ಮಾರ್ಕೆಟ್. ಸೊ ನಾಳೆ ರಿಸಲ್ಟ್, ಇವತ್ತು ಈವ್ನಿಂಗ್ ರಿಸಲ್ಟ್ ಇದೆ, ಡೌನಲ್ಲಿ ಓಡ್ತಾ ಇದೆ ಅಂದರೆ ಮೇ ಬಿ ನೆಟ್ ಪ್ರಾಫಿಟ್ ಫಾಲ್ ಆಗಿರಬೇಕು ಅಂತ. ಬಟ್ ಅದೇ ಥರನೇ ಆಗಿದೆ. ಬಟ್ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾಳೆ ಮಾರ್ಕೆಟಲ್ಲೇ ನೋಡ್ಬೇಕು ನಾವು. ಇನ್ನು ಫ್ರೈಡೇ ಈವ್ನಿಂಗ್ ರಿಲಯನ್ಸ್ ಬರೋದಿದೆ, HDFC ಬರೋದಿದೆ, ICICI ಬರೋದಿದೆ, ರಿಲಯನ್ಸ್, ಈ 3 ಸಿಕ್ಕಾಪಟ್ಟೆ ಬರೋದಿದೆ. 1/3 ಇರ್ತಕ್ಕಂಥದ್ದೇ ಇದು ಮೇನ್ಲಿ ವೇಟೇಜ್ ಇರೋದು. ನಿಫ್ಟಿನಲ್ಲಿ ವೇಟೇಜ್ ಇರೋದು ರಿಲಯನ್ಸು, ಆಕ್ಸಿಸು, ICICI ಇದೇ ಇರೋದು. ನೋಡಬೇಕಿದ್ರೆ ಹಣೆಬರಗಳೆಲ್ಲ ಏನಾಗಿದೆ ಅಂತ. ಓಕೆ, ಕಮ್ ಟು ದ ಪಾಯಿಂಟ್. ಸೊ ಇವತ್ತಿನ ಟಾಪಿಕ್ ಬಂದು ಜಾಬ್ ವರ್ಸಸ್ ಟ್ರೇಡಿಂಗ್. ಸೊ ನಾವು ಜಾಬ್ನ ಅಂದರೆ ಟ್ರೇಡಿಂಗ್ನ ಫುಲ್ ಟೈಮ್ ಆಗಿ ತೊಗೊಳ್ಳೋದ ಹೇಗೆ, ಅಥವಾ ಜಾಬ್ ಮಾಡ್ಕೊಳ್ತಾ ನಾನು ಹೇಗೆ ನನ್ನ ಟ್ರೇಡಿಂಗ್ ಮಾಡೋದು ಅನ್ನೋದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಜಾಬಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಮೇನ್ ಅಂದರೆ ಕಲ್ಪನೆಗಳೇ ತಪ್ಪಾಗಿರುತ್ತೆ. ಸೊ ಫಸ್ಟ್ಲಿ ನಾವು ನೋಡೋದಾದರೆ ಯಾವುದೇ ಒಂದು ಫೀಲ್ಡನ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ ಅಂದರೆ ಆ ಫೀಲ್ಡಲ್ಲಿ ನಾವು ಪಂಟ್ರಾಗಿರಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕರ್ಕೊಂಬಂದ್ಬಿಟ್ಟು ಟ್ರೇಡಿಂಗ್ ಮಾಡ್ತಾ ಇರೋನ್ನ ಅಥವಾ ಟೀಚಿಂಗ್ ಮಾಡ್ತಾ ಇರೋನ್ನ ನೀನು ಬೇಸಾಯ ಮಾಡಪ್ಪ ಹೊಲದಲ್ಲಿ ಬೇಸಾಯ ಮಾಡೋ ಅಂದರೆ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗೆ ಬೇಸಾಯ ಒಳನ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಯೂಟರ್ ಮುಂದೆ ಕೂರಿಸ್ಬಿಟ್ಟು ನೀನು ಪೈಥಾನ್ ಡೆಮೋ ತೋರಿಸು ಅಥವಾ ಇನ್ನೊಂದು ಯಾವುದೋ ಡೆವಲಪರ್ ಚಾನ್ಸೇ ಇಲ್ಲ ಅಲ್ವಾ. ಸೊ ಹಾಗೆ ಯಾವುದೇ ಒಂದು ಫೀಲ್ಡಲ್ಲಿ ನಾವು ಸಸ್ಟೈನ್ ಆಗಬೇಕು ಅಂದರೆ ಆ ಫೀಲ್ಡಲ್ಲಿ ಆಳ ಇಳಿದಿರಬೇಕು, ಯಾವುದೇ ಫೀಲ್ಡಲ್ಲಾಗಲಿ. ಸೊ ನಾನು ಇವಾಗ ಪ್ರಾಫಿಟಬಲ್ ಟ್ರೇಡರ್ ಆಗಿ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಸೊ ಪ್ರಾಫಿಟಬಲ್ ಟ್ರೇಡರ್ ಅಂದರೆ ಸಿಕ್ಕಾಪಟ್ಟೆ ಪ್ರಾಫಿಟಬಲ್ ಏನಲ್ಲ, ಬಟ್ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಿಲ್ಡ್ ಆಗ್ತಾ ಇದೆ. ಯಾಕೆಂದರೆ ಮಂತ್ ಆನ್ ಮಂತ್ ನನ್ನ ಪ್ರಾಫಿಟ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಕನ್ಸಿಸ್ಟೆನ್ಸ್ ಆಗಿ ಬರ್ತಾ ಇದೆ. ಅಂದರೆ ಈ ತಿಂಗಳು ನನ್ನ ಪ್ರಾಫಿಟ್, ಮುಂದಿನ ತಿಂಗಳು ಲಾಸ್ ಆಗ್ತಿದೆ, ಅದ್ರ ಮುಂದಿನ ತಿಂಗಳು ನನಗೆ ಪ್ರಾಫಿಟ್ ಬರ್ತಾ ಇದೆ. ಸೊ ಹಾಗಲ್ಲ, ಕನ್ಸಿಸ್ಟೆನ್ಸ್ ಆಗಿ ನನಗೆ ಪ್ರಾಫಿಟ್ ಬರ್ತಾನೆ ಇದೆ ನಾನು ಅಪ್ಲೈ ಮಾಡುವಂಥ ಸ್ಟ್ರಾಟಜಿಯಿಂದ ಅಲ್ವಾ. ಸೊ ಹಾಗಾಗಿ ಆ ಒಂದು ಹೋಪ್, ಈ ಹೋಪ್ ಹೇಗೆ ಬರುತ್ತೆ? ಸೊ ಈ ಹೋಪ್ ನೀವು ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ವರ್ಕ್ ಮಾಡಿದಾಗ. ಸೊ ನಾನು 2 years ಈ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀನಿ, ಟೀಚ್ ಮಾಡಿದ್ದೀನಿ. ದೆನ್ ಲಾಸ್ಟ್ 5 yearsಯಿಂದನೂ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಫಾರೆಕ್ಸ್ ಮಾರ್ಕೆಟಲ್ಲೂ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಬಟ್ ಈ ಮಾರ್ಕೆಟಲ್ಲಿ ಇದ್ದಿದ್ದು 5 yearsಯಿಂದ ಮಾಡ್ತಾ ಇದ್ದೆ. ಬಟ್ ಈ ಮಾರ್ಕೆಟಲ್ಲಿ ನಾನು ಫುಲ್ಲು ಆಳಕ್ಕೆ ಹೋಗಿದ್ದು ಯಾವಾಗ ಅಂತ ಲಾಸ್ಟ್ 2 yearsಯಿಂದ. ಸೊ ಹೋಗಿ ಮಾರ್ಕೆಟಲ್ಲಿ ಏನು ಮಾಡಿದರೆ ಏನು ಕರೆಕ್ಟ್ ಆಗುತ್ತೆ, ಅದರಿಂದ ಏನೇನು ನನಗೆ ಬೆನಿಫಿಟ್ ಆಗ್ಬೋದು ಅಂಥ ಒಂದು ಐಡಿಯಾ ಆ ಫೀಲ್ಡಲ್ಲಿ ಹೋಗಿ ಅದರಲ್ಲಿ. ಅಂದರೆ ಇವಾಗ ಟ್ರೇಡಿಂಗ್ ಅಂತ ಬಂದಾಗ ಅದಕ್ಕೆ ಆಗಿರ್ತಕ್ಕಂಥ ಕ್ಯಾಪಿಟಲ್ ಇರಬೇಕು ಅಲ್ವಾ. ಇವಾಗ ರೆಗ್ಯುಲರ್ ಇನ್ಕಮ್ ಯಾವುದೇ ಒಬ್ಬ ಫ್ಯಾಮಿಲಿ ಮ್ಯಾನಿಗೆ ಅವನದೇ ಯಾವುದೇ ಕಮಿಟ್ಮೆಂಟ್ಸ್ ಇರುತ್ತೆ. ಏನೇನು ಮಕ್ಕಳು ಸ್ಕೂಲಿಗೆ ಕಳ್ಸೋದಾಗಿರ್ಬೋದು, ಸಂಸಾರ ಸಾಕಬೇಕು, ಲೋನ್ ಕೊಡಿದ್ರೆ ತೀರಿಸ್ಬೇಕು, ಮನೆ ಬಾಡಿಗೆ, ಮತ್ತೊಂದು ಮಗದೊಂದು ಇರುತ್ತೆ. ಈ ಎಲ್ಲ ಇದರಲ್ಲೂ ಟ್ರೇಡಿಂಗ್ ಮಾಡ್ಕೊಳ್ತಾ ನಾವು ಕೂತ್ರೆ ಇನ್ಕಮ್ ಬರಬೇಕಲ್ಲ. ಇರೋವಂಥ ಕ್ಯಾಪಿಟಲ್ ಕಿತ್ಕೊಂಡೋದ್ರೆ ಏನು ಮಾಡೋದು ಅಲ್ವಾ. ಸೊ ಫಸ್ಟು ಏನು ಮಾಡಬೇಕು, ಜಾಬ್ನ ಬಿಡಬಾರ್ದು. ಜಾಬ್ ಜೊತೆಗೇ ಟ್ರೇಡಿಂಗ್ ಕಡೆ ಫೋಕಸ್ನ ಮಾಡೋದು ತುಂಬ ಒಳ್ಳೆಯದು. ಬಟ್ ಹಾಗಾದರೆ ಸರ್ ಫೋಕಸ್ನ ಫುಲ್ ಮಾಡಲಿಕ್ಕಾಗಲ್ಲ ನನಗೆ, ಸೊ ನಾನು ಪಾರ್ಟ್ ಟೈಮ್ ತೊಗೊಳಕ್ಕೆ ಹೋಗ್ಬಿಡಿ. ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಬಂದು ಅಲ್ಲಿವರೆಗೂ ಪೇಪರ್ ಟ್ರೇಡ್ ಮಾಡಿ, ಡಮ್ಮಿ ಟ್ರೇಡ್ ಮಾಡಿ. ಸೊ ನಿಮಗೆ ಯಾವಾಗ ಬರುತ್ತೋ ಕಾನ್ಫಿಡೆನ್ಸ್ ಆವಾಗ ಮಾತ್ರನೇ ಮಾರ್ಕೆಟಿಂದ ಅಂದರೆ ಜಾಬ್ನ ಕ್ವಿಟ್ ಮಾಡಿ ಹೊರಗಡೆ ಬಂದು ಮೂಮೆಂಟಮ್ನ ನೀವು ತೊಗೊಳಕ್ಕೆ ನಿಂತ್ಕೋಬೋದು. ಓಕೆ, ಸೊ ಫಸ್ಟ್ಲಿ ನಾವು ಮೇನ್ ಇನ್ಕಮ್. ನೀವು ಜಾಬ್ ಮಾಡ್ತಾ ಇರ್ತೀರಾ ಒಂದು 50,000 ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ, ವಾಟ್ ಎವರ್ 30,000 50,000 ಬರ್ತಾ ಇರುತ್ತೆ. ನೀವು ಆ ಸ್ಯಾಲ್ರಿಗೆ ತಕ್ಕನಾಗಿ ಕಮಿಟ್ಮೆಂಟ್ಗಳನ್ನ ಆಲ್ರೆಡಿ ಹಾಕ್ಕೊಂಬಿಟ್ಟಿರ್ತೀರ ಅಲ್ವಾ. ಆಲ್ರೆಡಿ ಕಮಿಟ್ಮೆಂಟ್ಸ್ ಇರುತ್ತೆ, ಕಾರ್ EMIs ಇರುತ್ತೆ, ಮನೆ ಬಾಡಿಗೆ ಇರುತ್ತೆ, ಮಕ್ಕಳು ಫೀಸ್ ಇರುತ್ತೆ, ಇನ್ನೊಂದು ವಾಟ್ ಎವರ್ ಎಲ್ಲದೂ ಇರುತ್ತೆ. ಸೊ ಇವಾಗ ಆ ಇನ್ಕಮ್ ಅಂದರೆ ನಿಮಗೆ ಬರೋಂಥ ಸ್ಯಾಲ್ರಿಗೆ ಅಡ್ಜಸ್ಟ್ ಆಗಿರ್ತೀರ. ನೀವು ಆಲ್ರೆಡಿ ಇಷ್ಟಿಷ್ಟು ಹೋಗಬೇಕು, ಇಷ್ಟಿಷ್ಟು ಸೇವಿಂಗ್ಸ್ ಅಂತ ಆಗಿರ್ತೀರ. ಬಟ್ ಟ್ರೇಡರ್ ಲೈಫ್ ಆಗಿರಲ್ಲ. ಈ ಮಂತ್ 10,000 ಪ್ರಾಫಿಟ್ ಬಂತು ಅಂದರೆ ನೆಕ್ಸ್ಟ್ ಮಂತ್ ₹1 ಬರ್ದೇ ಇರ್ಬೋದು, ಅದ್ರ ಮುಂದಿನ ತಿಂಗಳು 20,000 ಬರ್ಬೋದು, ಅದ್ರ ಮುಂದಿನ ತಿಂಗಳು ಏನು ಬರ್ದೇ ಇರ್ಬೋದು, ಇನ್ನೊಂದು ಯಾವುದೋ ತಿಂಗಳು ಲಾಸ್ ಹೊಡಿಬೋದು.
ಏನೂ ಮಾಡ್ಲಿಕ್ಕಾಗಲ್ಲ ನೋಡಿ. ಇವಾಗ ಈ ಟ್ರಂಪ್ನಂಥವ್ರು ಅಂತ ಇದ್ರು ಅಂದರೆ ಏನೇನು ಪಕ್ಕ ಹೊಡ್ಸ್ಕೊಂಡು ಹೋಗೋದೆ. ಸೊ ನೀವು ಇಲ್ಲಿ ನೋಡ್ಬೋದು 100% ಟ್ಯಾರಿಫ್. ಓಕೆ, ಸೊ ಈ ಕ್ಯಾಂಡಲ್ ನೆನ್ನೆ ಕ್ಯಾಂಡಲ್ ಅಲ್ವಾ. ಸೊ ಟ್ರಂಪ್ ಯಾವಾಗ ನಮ್ಮ ಚೀನಾ ಮೇಲೆ 100% ಟ್ಯಾರಿಫ್ ಅಂತ ಮಾಡಿದ್ರು, ಮಾರ್ಕೆಟ್ ಕೊಲಾಪ್ಸ್ ಆಯಿತು, ಬಿತ್ತು ಮಾರ್ಕೆಟ್ ಚೆನ್ನಾಗೇ ಬಿದ್ದಿದೆ. ಅದು ಯಾವಾಗ ಮಾಡಿದ್ದು, ಆಲ್ಮೋಸ್ಟ್ ಲಾಸ್ಟ್ ಫ್ರೈಡೇ ಈವ್ನಿಂಗ್ ಅನೌನ್ಸ್ ಮಾಡಿದ್ದು ಚೀನಾ ಮೇಲೆ 100% ಟ್ಯಾರಿಫ್ ಅಂತ. ನಾವೆಲ್ಲ ಅಬ್ಸರ್ವ್ ಮಾಡಬೇಕಾಗಿರೋದೆ ಮೇನ್ಲಿ US ಮತ್ತು ಚೀನಾ ಮಾರ್ಕೆಟ್. ಆದರೆ ಅದರಲ್ಲಿ ಏನು ಚೇಂಜಸ್ ಆಗುತ್ತೋ ಅದು ನಮಗೂ ಇಂಪ್ಯಾಕ್ಟ್ ಆಗುತ್ತೆ, ಇಂಡಿಯಾಗೂ ಇಂಪ್ಯಾಕ್ಟ್ ಆಗುತ್ತೆ. ಫ್ರೈಡೇ ಮಾರ್ಕೆಟ್ ಒಳ್ಳೆ ಬುಲ್ಲಿಶ್ ಮೂಮೆಂಟನ್ನು ತೊಗೊಂಡಿತ್ತು, 100 ಪಾಯಿಂಟ್ಸ್ ಮಾರ್ಕೆಟ್ ಮೂಮೆಂಟನ್ನು ತೊಗೊಂಡಿತ್ತು. ದೆನ್ ಸೆಕೆಂಡ್ ಡೇ ನೀವು ನೋಡಿ ಎಷ್ಟರಲ್ಲಿ ಓಪನ್ ಆಗಿದೆ, ಕ್ಲೋಸಿಂಗ್ ಕೊಟ್ಟಿರೋದು ಎಷ್ಟರಲ್ಲಿ, ಕ್ಲೋಸಿಂಗ್ ಕೊಟ್ಟಿರೋದು 285ರಲ್ಲಿ, ಓಪನ್ ಆಗಿದ್ದು 177. ಅಂದರೆ ಅಂಥ ದೊಡ್ಡ ಡ್ಯಾಮೇಜ್ ಆಗಲಿಲ್ಲ ನಮಗೆ, ಯಾಕೆಂದರೆ 2 days ಗ್ಯಾಪ್ ಇತ್ತು, ಅದು ಶನಿವಾರ ಮತ್ತು ಭಾನುವಾರ ಗ್ಯಾಪ್ ಇತ್ತು. ಸೊ ಹಂಗಾಗಿ ಅಷ್ಟೊಂದು ದೊಡ್ಡ ಹೊಡೆತ ಏನು ಕೊಡಲಿಲ್ಲ ನಮಗೆ. ಬಟ್ ಬೇರೆ ಬೇರೆ ಮಾರ್ಕೆಟ್ಗಳೆಲ್ಲ 2.5%, 3%, 10%, 8% ತನೂ ಹೋಗ್ಬಿಟ್ಟು ಬಿದ್ದಿದ್ದಾವೆ ಒಂದೇ ದಿನಕ್ಕೆ. ಅಷ್ಟು ಕ್ರ್ಯಾಶ್ ಆಗೋಗಿದೆ. ಕ್ರಿಪ್ಟೋ ಮಾರ್ಕೆಟ್ ಅಂತೂ ಕೇಳಲೇಬೇಡಿ, ಫುಲ್ ಬ್ಲಡ್ ಬಾತ್. ಸೊ ಈಗಾದಾಗ ಹೇಗೆ ತಡ್ಕೊಳ್ತಾರೆ ಅಲ್ವಾ, ಕಿತ್ಕೊಂಡು ಹೋಗೋದನ್ನ ಎಂಟೈರ್ ನಿಮ್ಮ ಟ್ರೇಡಿಂಗ್ ಕೆರಿಯರಲ್ಲಿ ಮಾಡಿರೋಂಥ ಪ್ರಾಫಿಟ್ ಅಷ್ಟು ಕಿತ್ಕೊಂಡು ಹೋಗುತ್ತೆ ಆ ಥರ ಒಂದು ಸಿಚುವೇಶನ್ಸಲ್ಲಿ. ಸೊ ಹಾಗಾಗಿ ಫಸ್ಟು ಇನ್ಕಮ್ ಕಡೆ ನೀವು ಅಂದರೆ ಸೇವಿಂಗ್ಸ್ ಮಾಡಿ. ಸೊ ಓಕೆ, ನಾನು ಇವಾಗ ಅಂದರೆ ನೆಕ್ಸ್ಟ್ ನಾನು 2 years ಅರ್ನ್ ಮಾಡದೇ ಇದ್ರೂ ನನಗೆ ಏನು ನನ್ನ ಫ್ಯಾಮಿಲಿ ನಡೆಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಅವಾಗ ಫುಲ್ ಟೈಮ್ ಟ್ರೇಡರ್ ಆಗಿ ಜಾಯ್ನ್ ಆಗಿ, ಫುಲ್ ಟೈಮ್ ಟ್ರೇಡಿಂಗ್ನ ಕೆರಿಯರ್ ಆಗಿ ತೊಗೊಳ್ಳಿ, ಅಲ್ಲಿ ಪ್ರೊಫೆಷನ್ ಆಗಿ ತೊಗೊಳ್ಳಿ. ಅಲ್ಲಿವರೆಗೂ ಅದನ್ನ ಪಾರ್ಟ್ ಟೈಮಲ್ಲೇ ಇಟ್ಕೊಳ್ಳಿ. ಪಾರ್ಟ್ ಟೈಮಲ್ಲಿ ಇಟ್ಕೊಂಡು ಹೇಗೆ ನಾನು ಅದನ್ನು ಟ್ರಿಮ್ ಮಾಡ್ಬೋದು, ಸೊ ಅದರಲ್ಲಿ ಹೇಗೆ ನಾನು ಇನ್ನೂ ಸ್ಕಿಲ್ಡ್ ಆಗಿ ಶಾರ್ಪ್ ಆಗಿ ಶೈನ್ ಆಗ್ಬೋದು ಅನ್ನೋದನ್ನು ನೀವೇ ಕಂಡ್ಕೋಬೇಕು. ಇದು ಯಾರು ಏನು ಹೇಳ್ಕೊಡ್ಬೋದಷ್ಟೇ, ಇದೆಲ್ಲ ಹಿಂಗಲ್ಲ ಹಿಂಗೆ ನೋಡ್ರಪ್ಪ ಅಂತ. ಬಟ್ ಓವರ್ ಎ ಪೀರಿಯಡ್ ಸೊ ನೀವೇ ಹೊರಗಡೆ ಬಂದು ಅದನ್ನು ಮಾಡಬೇಕು. ಸೈಕಾಲಜಿ ನಿಮ್ಮದೇ ವರ್ಕ್ ಆಗಬೇಕು. ಯಾರು ಎಷ್ಟೇ ಸೈಕಾಲಜಿ ಹೇಳ್ಕೊಟ್ರು ಅದು ವರ್ಕ್ ಆಗಲ್ಲ. ನೀವು ಚಾರ್ಟ್ ಮುಂದೆ ಕೂತಾಗ ನಿಮ್ಮ ಮೈಂಡ್ ಹೆಂಗೆ ಓಡುತ್ತೆ ಅದು ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಥಿಂಗ್ ಏನು, ಇನ್ಕಮ್ ನನಗೆ ಹೆಂಗೆ ಬರುತ್ತೆ, ಅದಕ್ಕೆ ನನ್ನ ಕಮಿಟ್ಮೆಂಟ್ ಎಷ್ಟು. ನೆಕ್ಸ್ಟ್ 1 year ಅಥವಾ 2 years ನಾನು ದುಡಿದೇ ಇದ್ರು ನನ್ನ ಮನೆ ಆರಾಮಾಗಿ ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ ಅನ್ನೋ ಅಂಥ ಕೆಪಾಸಿಟಿ ಇತ್ತು ಅಂದರೆ ಬನ್ನಿ ಟ್ರೇಡಿಂಗ್ಗೆ ಬಿಟ್ಬಿಟ್ಟು. ಇಲ್ಲಾಂದರೆ ದಯವಿಟ್ಟು ಬರ್ಲಿಕ್ಕೆ ಹೋಗಬೇಡಿ. ಫುಲ್ ತುಂಬ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಬನ್ನಿ. ಓಕೆ, ದೆನ್ ನೆಕ್ಸ್ಟ್ ರಿಸ್ಕ್ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಸೆಕೆಂಡ್ ಒನ್. ಸೊ ಇಲ್ಲಿ ಹೈ ರಿಸ್ಕ್ ಇರುತ್ತೆ. ನಿಮ್ಮ ಜಾಬಲ್ಲಿ ಏನೂ ರಿಸ್ಕ್ ಇರಲ್ಲ. ಮಂತ್ ನೀವು ಕೆಲಸ ಮಾಡ್ತಾ ಇರ್ತೀರ, ತನ್ನ ಪಾಡಿಗೆ ತನ್ನ ಕೆಲಸ ನಡೀತಾ ಇರುತ್ತೆ, ತನ್ನ ಪಾಡಿಗೆ ತನ್ನ ಸ್ಯಾಲ್ರಿ ಬರ್ತಾ ಇರುತ್ತೆ, ಸ್ಮೂತಾಗಿ ಹೋಗ್ತಾ ಇರುತ್ತೆ. ಬಟ್ ಟ್ರೇಡಿಂಗ್ ಅಂತ ಬಂದಾಗ ಹೈ ರಿಸ್ಕ್ ಇರುತ್ತೆ. 1 month 10,000 ಪ್ರಾಫಿಟ್ ಬರ್ಬೋದು, ಇನ್ನೊಂದು ಮಂತ್ 10,000 ಲಾಸ್ ಆಗ್ಬೋದು, ಇನ್ನೊಂದು ಮಂತ್ 30,000 ಪ್ರಾಫಿಟ್ ಬರ್ಬೋದು, ಇನ್ನೊಂದು ಮಂತ್ 50,000 ಲಾಸ್ ಆಗ್ಬೋದು. ಹಿಂಗೆ ಆಗಬೇಕು, ಇಷ್ಟೇ ಆಗಬೇಕು ಅಂತ, ಯಾಕೆಂದ್ರೆ ಗೊತ್ತಿಲ್ಲ ನಮಗೆ. ಜಾಸ್ತಿನೂ ಆಗ್ಬೋದು. ನಿಮ್ಮ ಸ್ಯಾಲ್ರಿ 1 ಲಕ್ಷ ಇದೆನಾ 2 ಲಕ್ಷನೂ ಬರ್ಬೋದು, ಅದು 1 ಲಕ್ಷ ಸ್ಯಾಲ್ರಿ ಇದೆ ನಾನು 2 ಲಕ್ಷ ಲಾಸು ಆಗ್ಬೋದು, ಗೊತ್ತಿಲ್ಲ ಯಾರಿಗೆ. ಸೊ ಹೇಗೆ ನಿಮ್ಮ ಮೆಂಟಾಲಿಟಿ ವರ್ಕ್ ಆಗುತ್ತೆ, ಯಾವ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡ್ತಿದ್ದೀರಾ, ಸಸ್ಟೈನ್ ಆಗಿ ಕಂಟಿನ್ಯೂಯಸ್ ಆಗಿ ಸೊ ಕನ್ಸಿಸ್ಟೆನ್ಸ್ ಆಗಿ ಬರೋವಂಥ ಸ್ಟ್ರಾಟಜಿಗಳನ್ನ ನೀವು ಅಪ್ಲೈ ಮಾಡ್ತಿದ್ದೀರಾ ಅನ್ನೋದು ತಿಳ್ಕೊಂಡು ಅದ್ರ ಮೇಲೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಜಾಬ್ನ ಬಿಡ್ಲಿಕ್ಕೆ ಹೋಗಬೇಡಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾಕೆಂದರೆ ಇದು ನಿಮ್ಮ ಒಬ್ಬರು ಲೈಫ್ ಅಲ್ಲ, ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿನೇ ಇರುತ್ತೆ. ಹಾಗಾಗಿ ದೆನ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಓಕೆ, ವರ್ಕ್ ಮಾಡ್ಕೊಳ್ತಾನೆ ಹಾಗಾದರೆ ಟ್ರೇಡಿಂಗ್ ಮಾಡ್ಬೋದಲ್ವಾ ಅಂತ. ಆಬ್ವಿಯಸ್ಲಿ ಯಾಕೆ ಮಾಡಬಾರ್ದು, ವರ್ಕ್ ಮಾಡ್ಕೊಳ್ತಾನೆ, ವರ್ಕ್ ಮುಗಿತಾವ. ಯಾಕೆ ವರ್ಕ್ ಯಾರಿಗೋಸ್ಕರನೂ ಏನೋ ಕೆಲಸ ಮಾಡ್ತೀರಾ, ಆ ಟೆನ್ಷನ್ ಮನೆಗೆ ತೊಗೊಂಬರ್ತೀರಾ, ಬಿಟ್ಬಿಡಿ. ಆಫೀಸಿಂದ ಬರ್ತಾ ಇದ್ದೀರಾ ಅಂದಮೇಲೆ ಆಫೀಸ್ ತಲೆಗೆ ಬಿಟ್ಟು ಬಂದ್ಬಿಡ್ಬೇಕು, ತಲೆನೇ ಕೆಡಿಸ್ಕೋಬಾರ್ದು. ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ 9 ಗಂಟೆಗೆ ಇಲ್ಲ 10 ಗಂಟೆಗೆ ಹೋಗ್ಬೇಕಾದ್ರೆ. ಏನು ಕಂಪ್ನಿ ಏನಾದರೂ ಕಿತ್ತಾಕಿದ್ರು ದಬಾಕಿದ್ರು ನೀವು 10 ಗಂಟೆಗೆ ವರ್ಕ್ ಮಾಡೋದ ಅಂತ ಏನಾದರೂ ಶೇರ್ಸ್ ಕೊಡ್ತಾರಾ ನಿಮಗೆ? ಯಾರೂ ಕೊಡೋಲ್ಲ. ನೀವು ಹೊರಗಡೆ ಕಾಲಿಟ್ರಿ ಅಂದರೆ ನಿಮ್ಮ ಪ್ಲೇಸಿಗೆ ತೊಗೊಂಬಂದು ಇನ್ನೊಬ್ಬ ಕೂರಿಸ್ತಾರಷ್ಟೇ, ಅವ್ರಿಗೇನು ದೊಡ್ಡ ಡಿಫ್ರೆನ್ಸ್ ಆಗಲ್ಲ. ಬಟ್ ಲೈಫ್ ನಿಮ್ಮದು. ಸೊ ಹಾಗಾಗಿ ಕಂಪ್ನಿ ಒಳಗಡೆ ಇರಬೇಕಾದ್ರೆ ನಿಮ್ಮ ಎಷ್ಟು ಶಾರ್ಪಾಗಿ ನೀವು ಕೆಲಸ ಕಲಿತೀರಿ, ಇದೇ ಕೆಲಸ ಅಂತ ಯಾವುದೇ ಕೆಲಸ ಆಗಲಿ ಮಾಡಿ. ಇದನ್ನು ಏನು
ಎಫರ್ಟ್ ಹಾಕಿ ಮಾಡಿ. ನಾನು ವರ್ಕ್ ಮಾಡಬೇಕಾದ್ರೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು 9 ಗಂಟೆ 10 ಗಂಟೆ ತನಕ ನಾನು ಎಷ್ಟೋ ಸಲ ಮಾಡಿ 10-10:30 ತನಕ ನಾನು ಟೀಚ್ ಮಾಡಿದ್ದೀನಿ. ಇಲ್ಲಿ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಟೀಚ್ ಮಾಡಿದ್ದೀನಿ ನನ್ನ ಸ್ಟೂಡೆಂಟ್ಸ್ಗಳಿಗೆ. ಸೊ ಬಟ್ ಅದು ಯಾಕೆ ಟೀಚ್ ಮಾಡ್ತಾ ಇದ್ದೆ ಅಂದರೆ, ಆ ಟೀಚ್ ಮಾಡೋ ಇದರಲ್ಲಿ ನಾನು ಏನೋ ಒಂದು ಕಲಿಬೋದು. ಸೊ ಆ ಶಾರ್ಪ್ನೆಸ್ ಬರಬೇಕು ನಾವು ಇರಬೇಕಾದ್ರೆ. ಆ ಹೊರಗಡೆ ಬರ್ತಾ ಇದ್ದೀವಿ ಅಂತಂದರೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಇಲ್ಲಿ ಸಸ್ಟೈನ್ ಆಗ್ತೀನಿ, ನಾನು ಓನಾಗಿ ಏನೋ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಇರಬೇಕು. ಆ ಕಾನ್ಫಿಡೆನ್ಸ್ ನಿಮಗೆ ಬರ್ತಾ ಇದೆನಾ, ಟ್ರೇಡಿಂಗ್ ನಾನು ಮಾಡ್ತಾ ಇದ್ದೀನಿ ಅಂದಾಗ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರ್ತಾ ಇದ್ದಾನೆ ಅಂತ ನೀವೇ ಕೇಳ್ಕೋಬೇಕು. ಅವಾಗ ಕೇಳ್ಕೊಂಡಾಗ ಗೊತ್ತಾಗುತ್ತೆ, ಓಕೆ ನಾನು ಮಾಡ್ತಾ ಇದ್ದೀರಾ, ಬನ್ನಿ ಹೊರಗಡೆ ಮಾಡಿ ಟ್ರೇಡಿಂಗ್ನ. ಒಂದು ಕನ್ಸಿಸ್ಟೆನ್ಸಾಗಿ ಬರುವಂಥ, ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಕೊಡೋವಂಥ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ, ಮಾಡಿ ಮಂತ್ ಆನ್ ಮಂತ್ ಒಳ್ಳೆ ರಿಟರ್ನ್ಸ್ ಕೊಡಬೇಕು. ಓಕೆ, ದೆನ್ ರಿಕ್ವೈರ್ಡ್ ಕ್ಯಾಪಿಟಲ್. ಜಾಬ್ ಮಾಡ್ತಾ ಇದೀವಿ ಅಂತಂದರೆ ಯಾವುದೇ ಕ್ಯಾಪಿಟಲ್ ಬೇಡ, ನಾರ್ಮಲ್ ಸ್ಕಿಲ್ಸ್ ಇದ್ದರೆ ಸಾಕು ನಮಗೆ. ಸೊ ಇದೇ ಇರಬೇಕು ಅಂದರೆ ಇದೇ ಬರಬೇಕು, ನಮಗೆ ಇಷ್ಟೇ ಸ್ಕಿಲ್ ಕ್ಯಾಪಿಟಲ್ ಇರಬೇಕು. ಕ್ಯಾಪಿಟಲ್ಲೇ ಬೇಕಾಗಿಲ್ಲ ಅಲ್ವಾ, ನಮ್ಮ ಸ್ಕಿಲ್ಲೇ ನಮ್ಮ ಕ್ಯಾಪಿಟಲ್ ಇಲ್ಲಿ ಒಂದು ಕಂಪ್ನಿ ವರ್ಕ್. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಟ್ರೇಡಿಂಗ್ ಮಾಡಿಬಿಟ್ಟು ದುಡ್ಡು ಮಾಡ್ತೀನಿ ಅಂತಂದರೆ ಸೊ ಕ್ಯಾಪಿಟಲ್ ಮ್ಯಾಟರ್ ಆಗೇ ಆಗುತ್ತೆ. ನೀವು ಎಷ್ಟು ಕ್ಯಾಪಿಟಲ್ ಎತ್ಕೊಂಡ್ಬರ್ತೀರೋ ಅಷ್ಟು ಹೊರಗಡೆ ತೆಗಿಬೋದು. ರಿಕ್ವೈರ್ಡ್ ಸ್ಕಿಲ್ಸ್. ಸೊ ರಿಕ್ವೈರ್ಡ್ ಸ್ಕಿಲ್ಸ್, ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಆ ಕೆಲಸಕ್ಕೆ ಏನು ಬೇಕೋ ಅಷ್ಟು ಸ್ಕಿಲ್ಸ್ ಇದ್ದರೆ ಸಾಕು, ಏನು ತುಂಬ ಇರಬೇಕು ಅಂತ ಏನಿಲ್ಲ. ಓವರ್ ಆಫ್ ದಿ ಪೀರಿಯಡ್ ಸೊ ನಾವು ಸೀನಿಯರ್ ಆಗ್ತಾ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಡೈಲಿ ಲೈಫಲ್ಲಿ. ಬಟ್ ಒಬ್ಬ ಟ್ರೇಡರ್ ಆಗ್ತೀರಾ ಅಂತಂದರೆ ಒಳ್ಳೆ ಸ್ಪೆಷಲೈಸ್ಡ್ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು, ಒಳ್ಳೆ ಶಾರ್ಪ್ನೆಸ್ ಇರಬೇಕು. ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇರ್ಬೇಕು ನೀವು. ಸೊ ಏನೇನು ಹೊಸ ಫೀಚರ್ಸ್ ಬರೋದು, ಲಾಟ್ ಸೈಜ್ ಚೇಂಜ್ ಮಾಡ್ತಾ ಇರ್ತಾರೆ, ಎಕ್ಸ್ಪೈರಿ ಚೇಂಜ್ ಮಾಡ್ತಾ ಇರ್ತಾರೆ, ಕೀಳ್ತಾ ಇರ್ತಾರೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನೆನೆಸ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಒಂದೊಂದ್ಸಲ ಬೇಡ ಹೋಗ್ಬೋಣ ಯಾವುದೋ ಒಂದು ಕೆಲಸಕ್ಕೆ ಅನಿಸ್ಬಿಡುತ್ತೆ. ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಟ್ರೇಡಿಂಗ್ ಫುಲ್ ಟೈಮ್ ಟ್ರೇಡರ್ ಆಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಈ ಸವಾಸನ ಬೇಡಗಳು ಬಿಟ್ಬಿಟ್ಟು ಹೋಗ್ಬೋಣ ಅಂತ. ಬಟ್ ಸೈಕಾಲಜಿ ಅನ್ನೋದೊಂದು ಇರುತ್ತಲ್ವ, ಆ ಸೈಕಾಲಜಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಆ ಸೈಕಾಲಜಿ ಯಾವಾಗ ಬರುತ್ತೆ ಅಂದರೆ ನೀವು ಫುಲ್ ಟೈಮ್ ಟ್ರೇಡರ್ ಆದಾಗ ಮಾತ್ರ ಆ ಸೈಕಾಲಜಿ ಬರುತ್ತೆ. ಹೊರತು ಫುಲ್ ಟೈಮ್ ಟ್ರೇಡರ್ ಆಗದೆ ಇದ್ದರೆ ಆ ಸೈಕಾಲಜಿ ನಿಜವಾಗ್ಲೂ ಬರಲ್ಲ. ಯಾಕೆಂದರೆ ಒಂದು ಕಡೆ ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ ಅಂದರೆ ಒಂದು ಧೈರ್ಯ ಇರುತ್ತೆ, ಓಕೆ ಸ್ಯಾಲ್ರಿ ಬರ್ತಾ ಇದೆಯಲ್ಲ ಮತ್ತೆ ಇನ್ನೇನು ಬ್ಯಾಲೆನ್ಸ್ ಮಾಡ್ತೀನಿ ನಾನು ಅಂತ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನಾನು ನಿಂತ್ಕೋಬೇಕು, ಇದರಲ್ಲಿ ಉಳ್ಕೋಬೇಕು ನಾನು ಅಂತ ಅಂದರೆ ಸೊ ಮಾಡಲೇಬೇಕಾಗತ್ತೆ. ದೆನ್ ಸ್ಟ್ರೆಸ್ಸು. ನಿಮಗೆ ಕೆಲಸದಲ್ಲಿ ಅಷ್ಟು ಸ್ಟ್ರೆಸ್ ಇರುತ್ತೋ ಇಲ್ವೋ, ಬಟ್ ಟ್ರೇಡಿಂಗ್ ಅಂತ ಬಂದಾಗ ಈ ವೆರಿ ಸಾಕಾದ ಸ್ಟ್ರೆಸ್ ಅಂತೂ ನೀವು ಫಸ್ಟು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಸೊ ನಾನು ಅರೌಂಡ್ ಒಂದು 3 months ಸ್ಟ್ರೆಸ್ಸಲ್ಲಿ ತಲೆ ಸಿಡಿದು ಹೋಗ್ತಾ ಇತ್ತು ನಿಜವಾಗ್ಲೂ. ಯಾಕೆಂದರೆ ಸೈಕಾಲಜಿ ನನಗೆ ಇನ್ನೂ ಅಷ್ಟೊಂದು ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ. ನಾನು ಹಿಂಗೆ ವರ್ಕ್ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಅದು ಓವರ್ ಆಫ್ ದಿ ಪೀರಿಯಡ್ ಬಂದು ಲಾಸ ಇರಲಿ ಬಿಡೋದು, ನೋಡ್ಕೊಳ್ಳೋಣ ಬರುತ್ತೆ, ಎಲ್ಲಿ ಹೋಗುತ್ತೆ ಮಾರ್ಕೆಟ್, ಬರಲೇಬೇಕು. ಓದೋನು ಹಂಗೆ ಹೋಗ್ತಾನ, ಇಲ್ಲ ನೋಡಿ ಬಿದ್ದೋನು ಹಿಂಗೆ ಬೀಳ್ತಾನ, ಇಲ್ಲ ಬರಲೇಬೇಕು. ಓದೋನು ಹಿಂಗೆ ಹೋಗ್ತಾನ, ಇಲ್ಲ ಮತ್ತೊಬ್ಬಸ್ ಬರಲೇಬೇಕು, ಬರುತ್ತೆ. ಬಟ್ ಅದ್ರ ಜೊತೆ ನಾವು ಹೇಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವು ತಿಳ್ಕೊಬೇಕಷ್ಟೆ. ಅದೊಂದು ಗೊತ್ತಿದ್ರೆ ತುಂಬ ಸ್ಮೂತಾಗಿ ಹೋಗುತ್ತೆ. ದೆನ್ ಟೈಮಿಂಗ್. ಸೊ ನೀವು ವರ್ಕ್ ಮಾಡುವಂಥ ಪ್ಲೇಸಲ್ಲಿ ಇದೇ ಥರ ಟೈಮಿಂಗ್, ಇಷ್ಟೇ ಟೈಮಿಂಗ್ ಅಂತ ಇರುತ್ತೆ. ಬಟ್ ಟ್ರೇಡಿಂಗಲ್ಲಿ ಹಾಗಲ್ಲ. ಅಂದರೆ ಟ್ರೇಡಿಂಗ್ ಅಂದರೆ ನಾರ್ಮಲಾಗಿ ಇಂಡಿಯಾ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಂತ ಅಂದರೆ ನಾರ್ಮಲ್ 9:15 to 3:30 ನೀವು ಟ್ರೇಡ್ ಮಾಡ್ಕೋಬೋದು. ಬಟ್ ಅದೇನಾದರೂ ನಾನು ಫಾರೆಕ್ಸಲ್ಲಿ ಮಾಡ್ತೀನಿ ಅಂತಂದರೆ 24/7 ಕ್ರಿಪ್ಟೋ ಮತ್ತು ಫಾರೆಕ್ಸಲ್ಲಿ ಚಾನ್ಸ್ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಬಿಟ್ಟಿದ್ದು. ಬಟ್ ಇಲ್ಲಿ ನಮಗೆ 9:15 3:30. ಬಟ್ 9:15 3:30 ನಿಮ್ಮ ಕೆಲಸ ಇರಲ್ಲ. ಇಲ್ಲಿ ರಿಸರ್ಚ್ ಇರುತ್ತೆ. ಸೊ ಮಾರ್ಕೆಟಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಏನೇನು ಅಪ್ಡೇಟ್ ನ್ಯೂಸ್ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸಸ್ ಯಾವುದಿದೆ, ಏನಾದರೂ ನ್ಯೂಸ್ ಬಂತಾ ಇವತ್ತು ಅನ್ನೋದನ್ನು ನಾವು ನೋಡ್ತಾ ಇರಬೇಕಾಗತ್ತೆ. ಸೊ ಇದು ನಮಗೆ ಫುಲ್ ಟೈಮ್ ಬಿಸ್ನೆಸ್ ಇದ್ದಂಗೆ. ಸೊ ಈ ಫುಲ್ ಟೈಮ್ ಬಿಸ್ನೆಸ್ನ ನಾವು ಕೆರಿಯರ್ನಾಗಿ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಅದು ನಿಮಗೆ ಬರೋದು. ಈಗ ಬಿಸ್ನೆಸ್, ಈಗ ಯಾರ್ದೋ ಒಂದು ಕಂಪ್ನಿನ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ಅಷ್ಟು ನಮ್ಗೆ ಸೀರಿಯಸ್ನೆಸ್ ಇರಲ್ಲ. ಓಕೆ ಇದಂತ. ಬಟ್ ನಾನಂತೂ ತುಂಬ ಸೀರಿಯಸ್ಸಾಗಿ ವರ್ಕ್ ಮಾಡಿದ್ದೆ. ನಾನು ಪ್ರೀವಿಯಸ್ ಆಗಿ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಲ್ವೋ ಆ ಕಂಪ್ನಿನಲ್ಲಿ ನಂದು ಅಂದರೆ ಅದು ನನ್ನದೇ ಕಂಪ್ನಿ ಅನ್ನೋ ಫೀಲಲ್ಲೇ ನಾನು ವರ್ಕ್ ಮಾಡಿದ್ದೀನಿ. ಯಾವತ್ತೂ ನನ್ನ ಕಂಪ್ನಿ ಅಲ್ಲ ಅಂದ್ಕೊಂಡು ನಾನು ವರ್ಕ್ ಮಾಡಿಲ್ಲ. ಯಾಕೆ ಅಂತಂದರೆ ಇವತ್ತು ನಾವೆಷ್ಟು ಜವಾಬ್ದಾರಿ ತಗೊಂಡು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡಿ ರಿಸಲ್ಟ್ನ ಎತ್ತುತ್ತೀವಿ ಹೊರಗಡೆ, ಅದೇ ಥರನೇ ನಾಳೆ ನನ್ನ ಕಂಪ್ನಿನಲ್ಲೂ ನಾನು ರಿಸಲ್ಟ್ನ ಎತ್ತೋ ಒಂದು ಕೆಪಾಸಿಟಿ ಬರುತ್ತೆ ಅಲ್ವಾ. ಫಸ್ಟಿಗೆ ನೋಡಿ, ಇವಾಗ ನಾನು ಹೇಳಿದೆ ಟ್ರೇಡಿಂಗ್ ಮಾಡಬೇಕಾದ್ರೆ ಡಮ್ಮಿ ಅಕೌಂಟಲ್ಲಿ ಮಾಡಿ. ಸೊ ಇದರಲ್ಲಿ ರಿಯಲ್ ಅಕೌಂಟಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಪೇಪರ್ ಟ್ರೇಡ್ ಮಾಡಿ. ಯಾಕೆಂದರೆ ಓಡಿಸ್ಕೊಂಡ್ರೆ ನಮಗೆ ರಿಸ್ಕ್ ಇರಬಾರ್ದು ಅಲ್ವಾ. ಸೊ ಅಂದರೆ ಫಸ್ಟ್ಗೆ ರಿಸ್ಕ್ ಇರಬಾರ್ದು.
ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರೋದು. ಅದೇ ಥರ ಒಬ್ಬರು ಕೈ ಕೆಳಗಡೆ ಒಬ್ಬರು ಕಂಪ್ನಿನ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಆಪರ್ಚುನಿಟಿ ಸಿಕ್ಕಿದೆ ಅಲ್ಲಿ ನಿಮಗೆ. ಅಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೀವು. ಅಲ್ಲಿ ನಿಮ್ಗೆ ಏನು ಸ್ಟ್ರಾಟಜಿಗಳು ಬರುತ್ತೋ, ಏನು ಆಪರ್ಚುನಿಟಿ ಸಿಗುತ್ತೋ, ಅಥವಾ ಏನು ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕಂತ ಅಂದ್ಕೊಂಡಿರ್ತೋ ಅದನ್ನೆಲ್ಲದನ್ನು ಮಾಡಿ ಅಲ್ಲಿ. ಯಾಕಂದರೆ ಅದು ಯಾರ್ದೋ ಒಂದು ಕಂಪ್ನಿ ಇರುತ್ತೆ, ಆಲ್ರೆಡಿ ಬೆಳೆದಿರುತ್ತೆ, ಬೇಜಾನ್ ಕೋಟಿಗಳ ದುಡ್ಡಿರುತ್ತೆ, ನೀವು ಮಾಡೋ ಒಂದು ಮಿಸ್ಟೇಕಿಂದ ಏನೂ ಆಗಲ್ಲ ಅಲ್ಲಿ ಅಲ್ವಾ. ಸೊ ಅದನ್ನು ನೀವು ಅಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು. ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ, ಅಲ್ಲೊಂದು ಗ್ರಿಪ್ ಸಿಗುತ್ತೆ ನಿಮಗೆ. ಆ ಗ್ರಿಪ್, ಆ ಕಾನ್ಫಿಡೆನ್ಸ್ ನಾಳೆ ನೀವು ಕಂಪ್ನಿಯಿಂದ ಹೊರಗಡೆ ಬಂದು ನೀವು ಯಾವುದೋ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಮಾಡ್ತಿದ್ದೀರಾ ಅಂತ ಅಂದರೆ ಆ ಕಾನ್ಫಿಡೆನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ, ಬಂದೇ ಬರುತ್ತೆ. ಸೊ ಇದಿಷ್ಟು ವರ್ಕ್ ಆಗಬೇಕು ಅಂತಂದರೆ ಮೇನ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಮಾಡೋ ಕೆಲಸದಲ್ಲಿ ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಈ ಎರಡೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಕಮಿಟ್ಮೆಂಟ್ ಇರೋ ಅಂಥವ್ರು ದಯವಿಟ್ಟು ಜಾಬ್ನ ಬಿಟ್ಟು ಟ್ರೇಡಿಂಗಿಗೆ ಬರಬೇಡಿ. ದೆನ್ ನಿಮಗೆ ನಾನು ಟ್ರೇಡರ್ ಆಗಲೇಬೇಕು ಅಂತ ಇದ್ದರೆ, ಸೊ ನಿಮ್ಮ ಫ್ಯಾಮಿಲಿ 1 ಇಯರ್ ಅಥವಾ 2 ಇಯರ್ ನಿಮ್ಮನ್ನು ಅಂದರೆ ನಿಮ್ಮ ಅವಶ್ಯಕತೆ ಇರಬಾರ್ದು ಫ್ಯಾಮಿಲಿಗೆ, ಅಂದರೆ ಫಿನಾನ್ಷಿಯಲ್ ಅವಶ್ಯಕತೆ ಇರಬಾರ್ದು. ಸೊ ಆ ಥರ ಸ್ಟ್ರಾಂಗ್ ಆಗಿದೆನಾ? ಸೊ ಹಾಗಾದರೆ ಬನ್ನಿ ಅನ್ನೋದು. ಸೊ ಕಮೆಂಟ್ ಬಾಕ್ಸಲ್ಲಿ ಬೇಕಾದರೆ ತಿಳಿಸಿ. ಸೊ ನಾನು ಟೀಚ್ ಮಾಡ್ತೀನಿ ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ಹೇಗೆ ಸಸ್ಟೈನ್ ಆಗೋದು, ಮಂತ್ಲಿ ಹೇಗೆ ಸ್ಯಾಲ್ರಿ ಥರ ದುಡ್ಡನ್ನ ಎತ್ತೋದು ಅನ್ನೋದನ್ನ ಸೊ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತಾ ಹೋಗ್ತೀನಿ, ನನ್ನ ನೆಕ್ಸ್ಟ್ ಸೀರೀಸ್ನಲ್ಲಿ. ಸೊ ಹೇಳ್ತಾ ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ನೆಕ್ಸ್ಟ್ ಪೋಸ್ಟ್ ಮಾರ್ಕೆಟ್ ಆಗಲಿ, ಪ್ರೀ ಮಾರ್ಕೆಟ್ ಆಗಲಿ, ಸೊ ಮಾಡೋವಂಥದ್ದು ಇನ್ನೂ ತುಂಬ ಇದೆ. ಸೊ ನೆಕ್ಸ್ಟ್ ವೀಡಿಯೋಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ ಹೇಗೆ ವರ್ಕ್ ಮತ್ತು ನಿಮ್ಮ ಟ್ರೇಡಿಂಗ್ನ ಜರ್ನಿನ ಮುಂದೆ ತೊಗೊಂಡೋಗ್ಬೇಕು ಅನ್ನೋದು ಸೊ ನಿಮ್ಮ ಕೈಲೇ ಇರುತ್ತೆ. ಸೈಕಾಲಜಿ ನೀವೇ ಬಿಲ್ಡ್ ಮಾಡಬೇಕು, ಇಲ್ಲಿ ಯಾರೂ ಅದನ್ನು ಬಿಲ್ಡ್ ಮಾಡಿಕೊಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಶುಭರಾತ್ರಿ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಬಾಯ್.